ನೋಡಿ ಗುರು ಯಾವ ಥರ ಟೆಕ್ಸ್ಚರ್ ಬಂದಿದೆ ಅಂದ್ಬಿಟ್ಟು ನಮ್ಮ ಪನ್ನೀರ್ ಪಾಪ್ಕಾರ್ನ್ದು ಹೇಳಿ ಗೈಸ್ ನೀವೇ. ಯು ಮಾ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಹಾಗೆ ಚೆನ್ನಾಗಿರೋ ನಾವಿರ್ತೀನಿ ವ್ಲಾಗ್ ಅಲ್ಲಿ ನಿಮ್ಗೆಲ್ಲರಿಗೂ ಒಂದು ಹೊಸ ರೆಸಿಪಿ ತೋರಿಸ್ತಕ್ ಹೋಗ್ತಾ ಇದೀನಿ. ಏನು ಅಂತಂದ್ರೆ ಟೈಟಲ್ ತಮ್ಮನೆ ನೋಡಿ ಗೊತ್ತಾಗಿರುತ್ತೆ. ಪನ್ನೀರ್ ಇಟ್ಕೊಂಡಿದೀನಿ ನೋಡಿ, ಪನ್ನೀರ್ ಪಾಪ್ಕಾರ್ನ್ ನೀವು ಎಷ್ಟೊಂದ್ ಕಡೆ ನೋಡಿರ್ತೀರಾ, ಕೇಳಿರ್ತೀರಾ. ಆದ್ರೆ ಹೇಗ್ ಮಾಡೋದಂತ ಯಾರಿಗಾದ್ರೂ ಗೊತ್ತಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಗೊತ್ತಿಲ್ದಿರೋರ್ಗೆ ಸಿಂಪಲ್ ಅಂಡ್ ಈಸಿ ಕಡಿಮೆ ಬಜೆಟ್ ಅಲ್ಲಿ ಹೆಂಗ್ ಮಾಡೋದಂತ ತೋರಿಸ್ತಾ ಹೋಗ್ತೀನಿ ನೋಡಿ ಗೈಸ್ ಅಂತ ಹೇಳ್ತಾ, ಬನ್ನಿ ಶುರು ಮಾಡೋಣ. ಪಟ್ ಅಂತ ಪನ್ನೀರ್ ತಗೊಂಡು ಫಸ್ಟ್ ಪನ್ನೀರ್ನ ಕಟ್ ಮಾಡ್ಕೊಂಡ್ಬಿಡೋಣ. ಬನ್ನಿ ಗೈಸ್ ನೋಡಿ, ಸ್ವಲ್ಪ 200 ಗ್ರಾಮ್ಸ್ ಪನ್ನೀರ್ ಇದು ನೋಡಿ. ಅದನ್ನ ಇವಾಗ 2 ಭಾಗ ಕಟ್ ಮಾಡ್ತೀನಿ ನೋಡಿ. 2 ಭಾಗ ಕಟ್ ಮಾಡಿದ ತಕ್ಷಣ ಕ್ಯೂಬ್ ಮಾಡ್ಕೊಬೇಕಲ್ವಾ ನಾವು. ಇವಾಗ ನೋಡಿ, ಕ್ಯೂಬ್ ಮಾಡ್ಕೊಳಕ್ಕೆ ಈ ತರ ಸ್ಟಿಕ್ಸ್ ತರಾನು ನೀವು ಬೇಕಂದ್ರೆ ಹಂಗೆ ಮಾಡ್ಕೊಳ್ಬೋದು. ಹಂಗೆ ಇಷ್ಟೊಂದು ದೊಡ್ಡದಾಗ್ ಬೇಡ, ಚಿಕ್ಕದಾಗ್ ಬೇಕು. ಸರಿ, ಅದಕ್ಕೆ ಅಂತ ನಾನು ಕ್ಯೂಬ್ಸ್ ತರ ಮಾಡ್ತಾ ಇದೀನಿ. ನೀವು ಕ್ಯೂಬ್ಸ್ ಬೇಡ ಅಂದ್ರೆ ಸೇಮ್ ಅದೇ ತರಾನೇ ಸ್ಟಿಕ್ಗೆ ಚುಚ್ಬಿಟ್ಟು ಇದೇ ಮೆಥಡ್ ಅಲ್ಲೇ ಸ್ಟಿಕ್ಗೆ ಚುಚ್ಬಿಟ್ಟು ಮಾಡಬಹುದು. ಅದೊಂದ್ ಸ್ವಲ್ಪ ದೊಡ್ಡದಾಗ್ ಬಂದ್ಬಿಡತ್ತೆ ಅಷ್ಟೇ. ನೋಡಿ, ನಮ್ಗೆ ಅಷ್ಟು ದೊಡ್ಡದು ಬೇಡ, ಚಿಕ್ಕ ಸ್ಮಾಲ್ ಪೀಸಸ್ ಬೇಕು ಅನ್ನೋರೆಲ್ಲ ಈ ತರ ಮಾಡ್ಕೊಳ್ಳಿ ಅಷ್ಟೇ. ಏನೇನ್ ಮಸಾಲೆ ಪದಾರ್ಥ ಇದೆಯೋ ಮನೆಯಲ್ಲಿ ಅದೆಲ್ಲ ಚೂರ್ ಹಾಕಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಖಾರ ಪುಡಿ, ಗರಂ ಮಸಾಲೆ, ಚಾಟ್ ಮಸಾಲ ಹಾಕ್ಬೇಡಿ. ಖಾರದ ಪುಡಿ, ಗರಂ ಮಸಾಲೆ, ಕೊರಿಯಾಂಡರ್ ಪೌಡರು, ಪೆಪ್ಪರು, ಸ್ವಲ್ಪ ಪಿಂಕ್ ಸಾಲ್ಟ್ ಇತ್ತು ಅದಕ್ಕೆ, ಇಲ್ಲಾಂದ್ರೆ ಇಲ್ದೇ ಇರೋ ನಾರ್ಮಲ್ ಸಾಲ್ಟೆ ಹಾಕ್ಬಿಟ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂಚೂರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಬಿಡಬೇಕು. ಮಿಕ್ಸ್ ಮಾಡಿದ ತಕ್ಷಣ ಅಂದ್ರೆ ನೀವು ಕೈಯಲ್ಲಿ ಹಾಕೊಂಡು ಫುಲ್ಲು ಚೆನ್ನಾಗಿ ಕಲ್ಸ್ಬಿಡಕ್ ಹೋಗ್ಬೇಡಿ. ಯಾಕಂದ್ರೆ ಅದು ಪನ್ನೀರ್ ಸ್ವಲ್ಪ ಸಾಫ್ಟ್ ಇರೋ ಕಾರಣದಿಂದ ಅದು ಬಿಡಿಸ್ಕೊಂಡ್ಬಿಡತ್ತೆ. ಅಂದ್ರೆ ಒಂಥರ ಪುಡಿ ತರ ಆಗ್ಬಿಡತ್ತೆ. ಗೊತ್ತಿಲ್ದಿರೋ ಕ್ಲೀನ್ ಆಗಿ ಮಾಡಕ್ ಆಗ್ಲಿಲ್ಲ ಅಂದಾಗ ಅದಕ್ಕೆ ಸುಮ್ನೆ ಹಿಂಗ್ ಅಂದೆ. ನಾನು ಇವಾಗ ತೋರ್ಸ್ನಲ್ಲ ಸೇಮ್ ಅದೇ ತರಾನೇ. ಆಮೇಲೆ ಸ್ಪೂನಲ್ಲಿ ಬೇಕಂದ್ರೆ ಹಿಂಗ್ ಅನ್ಬೋದು ನೀವು. ಹಿಂಗ್ ಅಂದ್ಬಿಟ್ಟು ಅಷ್ಟೇ ಒಂದು 1/4 ಗಂಟೆ ಬಿಟ್ಬಿಡೋಣ ಮ್ಯಾರಿನೇಷನ್ಗೆ. ಆ ಮ್ಯಾರಿನೇಷನ್ ಆಗೋ ಟೈಮಲ್ಲಿ ನಾವು ಇದು ಹಿಟ್ಟಿಗೆ ಕೋಟಿಂಗ್ಗೆ ರೆಡಿ ಮಾಡ್ಬಿಡೋಣ ಅಂತ ತಗೊಂಡ್ರಿ ನೋಡಿ. ಕಡ್ಲೆ ಹಿಟ್ಟು, ಕಾರ್ನ್ ಫ್ಲೋರ್, ಮೈದಾ ಹಿಟ್ಟು ಚೂರು, ಅಕ್ಕಿ ಹಿಟ್ಟು ಚೂರು. ಅದು ತೋರ್ಸಿಲ್ಲ ನಾನು, ಯಾಕಂದ್ರೆ ನಾನು ಅದ್ ಕಲ್ಸ್ಬೇಕಾದ್ರೆ ವಿಡಿಯೋ ಮಾಡೋದೊಂದ್ ಸ್ವಲ್ಪ ಮಿಸ್ ಆಗ್ಬಿಡ್ತು ಈ ಕಡೆ. ಅದಕ್ಕೇನೆ ನಾ ಹೇಳ್ತಾ ಇದೀನಿ ನೋಡಿ. ಸ್ವಲ್ಪ ಇದು ಇವಾಗ ಹಾಕ್ತಾ ಇದೀನಲ್ಲ, ಅಷ್ಟೊಂದಲ್ಲ, ಒಂದ್ ಸ್ವಲ್ಪ ಯಾಕಂದ್ರೆ ಅದು ಕ್ರಿಸ್ಪಿ ಬರಕ್ಕೆ ಅಷ್ಟೇನೆ, ಚೂರು. ಇವಾಗ ಅದು 1 ಸ್ಪೂನ್ ಹಾಕಿದ್ರೆ ಅದ್ರಲ್ಲಿ 1/4 ಸ್ಪೂನ್ ಅನ್ಕೊಳ್ಳಿ, ಆ ತರ ಅಷ್ಟೇ. ಓಕೆನಾ? ಹಾಕೊಂಡು ಮತ್ತೊಂದ್ ಸ್ವಲ್ಪ ಖಾರದ ಪುಡಿ, ಇನ್ನೊಂದ್ ಸ್ವಲ್ಪ ಕಲರ್ ಬೇಕಂದ್ರೆ ನಿಮ್ಗೆ ರೆಡ್ ಕಲರ್, ಇಲ್ಲಾಂದ್ರೆ ಒಂದ್ ಸ್ವಲ್ಪ ಸ್ಪೈಸಿ ಬೇಕಂದ್ರೆ ಚೂರು ಹಾಕೊಬಹುದು. ಜಾಸ್ತಿ ಹಾಕಿದ್ರು ಚೆನ್ನಾಗಿರಲ್ಲ ಅದು. ಅದಕ್ಕೇನೆ ಒಂದ್ ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಅಷ್ಟೇ. ಫುಲ್ ಪ್ಲೇನ್ ಬಿಟ್ರು ಚೆನ್ನಾಗಿರಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಹಾಕೊಳ್ಳಿ. ಸರಿ ಅಂದ್ಬಿಟ್ಟು ಒಂದ್ ಲೋಟದಲ್ಲಿ ನೀರು, ಅದೇ ಮಿಕ್ಸ್ ಮಾಡಕ್ ಅಷ್ಟೇನೆ. ಲೋಟ ತಗೊಂಡು ಒಂದೇ ಸಲಿ ಫುಲ್ಲು ಹಾಕ್ಬಿಡ್ಬೇಡಿ ಗೈಸ್, ಒಂದ್ ಚೂರು ಹಾಕಿ ಸಾಕು. ಚೂರು ಹಾಕ್ಬಿಟ್ಟು ಅದು ಕಲ್ಸ್ಕೊಳ್ಳಿ. ನೀವು ಕಲ್ಸಿದಾಗ ಗೊತ್ತಾಗತ್ತೆ, ಫುಲ್ಲು ಗಟ್ಟಿ ಪೇಸ್ಟ್ ತರ ಆಗ್ಬೇಕು, ಎಲ್ಲೂ ಗಂಟಿಲ್ದಿರ. ಆಮೇಲೆ ಇನ್ನೊಂದ್ ಚೂರು ನೀರ್ ಹಾಕಿ ಕಲ್ಸ್ದಾಗ, ಆಮೇಲೆ ಇನ್ನೊಂದ್ ಚೂರು ನೀರ್ ಹಾಕ್ದಾಗ ಇವಾಗ ನಾನ್ ನಿಮ್ಗೆ ತೋರಿಸ್ತಾ ಇದೀನಲ್ಲ ಆ ತರ ಬರತ್ತೆ. ಇದು ಸ್ವಲ್ಪ ನೀರ್ ತರಾನೇ ಕಾಣಿಸ್ತಾ ಇರ್ಬೋದು, ಅಂದ್ರೆ ಅದು ಟೈಮ್ ಬಿಡ್ಬೇಕು ಒಂದ್ ಸ್ವಲ್ಪ ಮ್ಯಾರಿನೇಟ್ಗೆ. ಒಂದ್ ಸ್ವಲ್ಪ ಮ್ಯಾರಿನೇಟ್ ಬಿಟ್ಟಾಗ ಅದು ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗತ್ತಲ್ಲ, ಆವಾಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರತ್ತೆ. ನೋಡಿ ಯಾವ ತರ ಬರತ್ತೆ ಅಂತ ಗೊತ್ತಾಗತ್ತೆ. ಅಷ್ಟರಲ್ಲಿ ನಾವು ಕಾರ್ನ್ಫ್ಲೆಕ್ಸ್ ಒಂದ್ ಸ್ವಲ್ಪ ಇದು ಪುಡಿ ಮಾಡ್ಕೊಂಡ್ಬಿಡೋಣ ಅಂತ ತಗೊಂಡ್ರೆ ಕೈಗೆ ತಲ್ವಾರು. ನೋಡಿ ಇವಾಗ ಯಾವ ತರ ಕಟ್ ಆಯ್ತಂತ ನೋಡಿ, ಒಂದೇ ಏಟ್ಗೆ ಪಟ್ ಅಂತ ಕಟ್ ಆಯ್ತು. ಸರಿ ಅನ್ಬಿಟ್ಟು ನೋಡಿ, ಇವಾಗ ಪುಡಿ ಮಾಡ್ಬೇಕು. ಹಂಗಂಗೆ ಅದು ಅಂಟ್ಕೊಳ್ಳಲ್ಲ, ಗೊತ್ತಿರ್ಬೇಕಲ್ಲ ನಿಮ್ಗೆ. ಸಣ್ಣದಿದೆ ಸ್ವಲ್ಪ, ಅದು ಒಂದು ಫ್ಲೆಕ್ಸ್ ಅಲ್ಲಿ ಅರ್ಧ ಪುಡಿ ಮಾಡಿದ್ರು ಓಕೆ, ಯಾಕಂದ್ರೆ ದೊಡ್ಡ ಬಿಡಿಸಿದ್ರೆ ಓಕೆ ಚೆನ್ನಾಗಿರತ್ತೆ. ಇದು ನಮ್ ಪನ್ನೀರ್ ಒಂದ್ ಸ್ವಲ್ಪ ಸಣ್ಣದಲ್ಲ,
ಆಲ್ಮೋಸ್ಟ್ ಫುಲ್ ಸ್ಮ್ಯಾಶ್ ಮಾಡಿದ್ರೂ ಓಕೆ, ಚೆನ್ನಾಗಿ ಅಂಟ್ಕೊಳತ್ತೆ. ನೀವು ನಾನು ಹೇಳ್ತಾ ಇರೋದು ಒಂದು ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ, ನೀವು ಒಂದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅಂದ್ರೆ ಬ್ರೆಡ್ ಕ್ರಮ್ಸ್ ಅಂತ ಬರುತ್ತೆ, ಅದ್ರಲ್ಲಿ ಮಾಡ್ಬೋದು ನೋಡಿ. ನೀವು ಬೇಕಂದ್ರೆ ನಾನು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ, ಅದ್ರಲ್ಲೂ ಚೆನ್ನಾಗಿ ಬರುತ್ತೆ ನೋಡಿ. ಅದು ಬೇಕಂದ್ರೆ ಅದ್ರಲ್ಲೇ ಮಾಡ್ಬೋದು, ಇಲ್ಲ ಅಂದ್ರೆ ಇದ್ರಲ್ಲೇ ಮಾಡ್ಬೋದು, ನಿಮ್ ಇಷ್ಟ. ಚಾಯ್ಸಸ್ ಎಷ್ಟೊಂದಿದೆ ನೋಡಿ. ಇದೆರಡಲ್ಲಿ ಮಾಡ್ಬೋದು. ಆಲ್ಮೋಸ್ಟ್ ಕಾಮನ್ ಆಗಿ ಇದ್ರಲ್ಲಿ ಮಾಡಿದ್ರೆ ಚೆನ್ನಾಗಿರತ್ತೆ, ಒರಿಜಿನಲ್ ಟೇಸ್ಟ್ ತರ ಬರುತ್ತೆ. ನಾನು ಇದ್ರಲ್ಲಿ ಮಾಡ್ತಾ ಇದ್ದೀನಿ ಕಾರ್ನ್ಫ್ಲೆಕ್ಸ್ ಅಲ್ಲಿ ಅಷ್ಟೇ ಗಾಯ್ಸ್. ಸರಿ ಅಂದ್ಬಿಟ್ಟು ನೋಡಿ ಕೋಟಿಂಗು ಯಾವ ತರ ಬಂದಿದೆ ಅಂತ. ಒಂದೊಂದೇ ಪನ್ನೀರು ತಗೊಂಡು ಆ ಕೋಟ್ ಮಾಡಿರೋ ಬ್ಯಾಟರ್ ಅಲ್ಲಿ ಹಾಕಿ ಕ್ಲೀನ್ ಆಗಿ ಡಿಪ್ ಮಾಡಿ ನೀಟಾಗಿ ಎಲ್ಲಾ ಸೈಡನ್ನು ಕೋಟ್ ಮಾಡಿ, ಆಮೇಲೆ ಇದು ಫ್ಲೇಕ್ಸ್ ಇದೆಯಲ್ಲ ಅಲ್ಲಿ ಹಾಕ್ಬಿಟ್ಟು ಒಂದೊಂದೇ ಮಾಡಿ. ನೀವು ಎಲ್ಲಾನು ಒಂದೇ ಸಲಿ ಪನ್ನೀರ್ ಹಾಕ್ಬಿಟ್ಟು ಒಂದೇ ಸಲಿ ಕೋಟ್ ಮಾಡಕ್ ಹೋದ್ರೆ ಅದು ಚೆನ್ನಾಗ್ ಬರಲ್ಲ, ಹಾಳಾಗ್ಬಿಡತ್ತೆ. ನಿಮ್ ಪೇಷನ್ಸ್ ಇದ್ದಿ ಒಂದ್ ಸ್ವಲ್ಪ ಟೈಮ್ ಕೊಡಾಕಿದ್ರೆ ಇದ್ ಮಾಡಿ. ಅಂತ ಟೈಮ್ ಏನ್ ಆಗಲ್ಲ ಗಾಯ್ಸ್, ಅದು ನಿಮ್ಗೆ ಇಷ್ಟ ಇದ್ರೆ ಏನ್ ಟೈಮ್ ಏನ್ ಗೊತ್ತಾಗಲ್ಲ ಅದು. ಆಲ್ಮೋಸ್ಟ್ ನೋಡಿ ಹಿಂಗೆ ಅಷ್ಟೇ, ಏನಿಲ್ಲ, ಸಿಂಪಲ್ ಏನೆ. ಹಿಂಗ್ ಹಾಕೋದು, ಹಿಂಗ್ ಕೋಟ್ ಮಾಡೋದು, ನೀಟಾಗಿ ಹಿಂಗ್ ಮೆತ್ತಗೆ ಟ್ಯಾಪ್ ಮಾಡಬೇಕು, ಲೈಟ್ ಆಗಿ, ಜಾಸ್ತಿ ಜೋರಾಗಲ್ಲ, ಲೈಟ್ ಆಗಿ ಟ್ಯಾಪ್ ಮಾಡಬೇಕು. ಅದಿಲ್ಲ ಅಂದ್ರೆ ಬಿಡ್ಸ್ಕೊಂಡ್ಬಿಡತ್ತೆ ನೋಡಿ. ಹಿಂಗೆ ತೋರಿಸ್ತಾ ಇದೀನಲ್ಲ, ಸೇಮ್ ಅದೇ ತರ ಹಿಂಗೆ ಲೈಟ್ ಆಗಿ ಹಿಂಗ್ ಮಾಡಿ, ಆಮೇಲೆ ಲಾಸ್ಟ್ ಅಲ್ಲಿ ಹಿಂಗೆ ಉದುರ್ಸಿ, ಅವಾಗ ಏನಾದ್ರು ಎಕ್ಸ್ಟ್ರಾ ಪಾರ್ಟಿಕಲ್ ಅದು ಅಂಟ್ಕೊಂಡಿದ್ರೆ ಅದೆಲ್ಲ ಬೀಳತ್ತೆ. ಆಮೇಲೆ ಆ ತರ ಒಂದೊಂದೇ ಇಟ್ಕೊಂಡ್ ಬರ್ಬೇಕು ಅಷ್ಟೇ ಗಾಯ್ಸ್. ಹೆಂಗಿದೆ ರೆಸಿಪಿ? ಈಸಿ ಅನ್ಸ್ತಾ ಅಥವಾ ಏನ್ ಸ್ವಲ್ಪ ಕಷ್ಟ ಇದೆಯಾ ಅಂತ ನೀವು ಟ್ರೈ ಮಾಡಿ ಹೇಳಿ ಗಾಯ್ಸ್. ಸರಿ ಅಂದ್ಬಿಟ್ಟು ನೋಡಿ, ನಾವು ಮಾಡಿದ್ನೆಲ್ಲ ಆ ತರ ಒಂದೊಂದೇ ಲೈನ್ಗೆ ಇಕ್ತಾ ಇದೀನಿ ನೋಡಿ. ಇವಾಗೆಲ್ಲ ಆಯ್ತು, ನಾನು ತೋರ್ಸಕ್ಕಾಗಿಲ್ಲ, 3 ತೋರ್ಸಿದ್ನಲ್ಲ, ಸೇಮ್ ಅದೇ ಮೆಥಡ್ ಎಲ್ಲಾನು ಮಾಡಿ ಇಟ್ಕೊಂಡಿದೀನಿ. ಆಲ್ಮೋಸ್ಟ್ ಮಾಡ್ಬಿಟ್ಟು ಇದನ್ನು ಒಂದ್ 5 ಮಿನಿಟ್ಸ್ ಬಿಟ್ರೆ ಓಕೆ, ಅದ್ ನೀಟಾಗಿ ಅಂಟ್ಕೊಳತ್ತೆ. ಏನ್ ಬಿಡ್ಲಿಲ್ಲ ಅಂದ್ರೆ ಓಕೆ, ಪರವಾಗಿಲ್ಲ ಗೈಸ್, ನಿಮ್ ಇಷ್ಟ ನೋಡಿ. ನಿಮ್ಗೆ ಟೈಮ್ ಇದ್ರೆ ಬಿಡಿ, ಇಲ್ಲ ಅಂದ್ರೆ ಹಂಗೆ ಕರಿಬೋದು ಡೈರೆಕ್ಟ್, ಏನ್ ಪ್ರಾಬ್ಲಮ್ ಏನ್ ಆಗಲ್ಲ. ಒಂದ್ ಸ್ವಲ್ಪ ಡೈರೆಕ್ಟ್ ಅದು ನೀಟಾಗಿ ಪ್ಯಾಟಿ ಹಿಡ್ದೈತಾ ಅಂತ ನೋಡ್ಕೊಳ್ಳಿ ಅಷ್ಟೇ. ಆಮೇಲೆ ಎಣ್ಣೆ ಹಾಕ್ಬಿಟ್ಟು ನೋಡಿ ಮಾಡ್ಲಿ ಕಾಯಕ್ಕೆಲ್ಲ ಇಕ್ಕಿ ಸರಿ ಅಂದ್ಬಿಟ್ಟು ಬಿಟ್ರು ನೋಡಿ. ಇವಾಗ ನೋಡಿ ಆ ಕಲರ್ ನೋಡಿ, ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಅಲ್ಲಿವರೆಗೂ ಕರೀರಿ, ಆಮೇಲೆ ಬಿಟ್ಬಿಡಿ ಗಾಯ್ಸ್ ಅಷ್ಟೇ. ನೋಡಿ ನೋಡ್ತಾ ಇದ್ದಂಗೆ ಗೊತ್ತಾಗತ್ತೆ ನಿಮ್ಗೆ. ಅಕಸ್ಮಾತ್ ಅಷ್ಟು ಗೊತ್ತಾಗಿಲ್ವಾ ಅಂತಾರ ಎಲ್ಲೋ ಕಲರ್ ನೋಡಿ, ಇವಾಗ ನೋಡಿ ಈ ವಿಡಿಯೋದಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಗೋಲ್ಡನ್ ಬ್ರೌನ್ ಕ್ರಿಸ್ಪಿ ತರ ಇದೆ ನೋಡಿ. ನೋಡಿ ಅಷ್ಟೇ ಗೈಸ್. ಹಿಂಗೆ ಹಾಕಿದ ತಕ್ಷಣ ಎಣ್ಣೆ ಹೀರ್ಕೊಳತ್ತಲ್ಲ, ಆವಾಗ ನೀವು ಮೇಲ್ಗಡೆ ಟೆಕ್ಸ್ಚರ್ ಮುಟ್ಟಿ ಅದೊಂಥರ ಕ್ರಿಸ್ಪಿ ತರ ಬರುತ್ತೆ, ಒಂಥರ ಕರ್ ಅಂತ ಸೌಂಡ್ ಬರುತ್ತೆ ಹಿಂಗೆ ಕೆರೆದ್ರೆ. ಹಂಗ್ ಬಂದ್ರೆ ಪರ್ಫೆಕ್ಟ್ ಅಂತ ಅಷ್ಟೇ, ಎತ್ಬಿಡ್ಬೇಕು. ಅದಕ್ಕಿಂತ ನೀವು ಮೇಲ್ ಕರೆದ್ರೆ ಅದು ಕರಿಗೆ ಆಗ್ಬಿಡತ್ತೆ, ಟೇಸ್ಟು ಆಗ್ಬಿಡತ್ತೆ, ಒಳಗಡೆ ಪನ್ನೀರು ಸಾಫ್ಟ್ ಇರಲ್ಲ, ಒಂಥರ ಸೀದೋದಂಗೆ ಆಗ್ಬಿಡತ್ತೆ. ಅದಕ್ಕೇನೆ ಆದಷ್ಟು ಲೈಟ್ ಗೋಲ್ಡನ್ ಬ್ರೌನ್ ಬಂದಾಗ ಎತ್ಬಿಡಿ ಅಷ್ಟೇ, ಜಾಸ್ತಿ ಕರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ನೋಡಿ. ನಮ್ಮ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಬಂದಿತ್ತು. ನಾವು ಏನು ಅಷ್ಟೊಂದು ಸಲ ಏನು ಟ್ರೈ ಮಾಡಿಲ್ಲ ಈ ಥರ, ನಾವು ಫಸ್ಟ್ ಸಲಿನೇ ಮಾಡಿರೋದು, ಆದ್ರೂ ಸಕ್ಕತ್ತಾಗಿ ಬಂದಿತ್ತು. ಅದಕ್ಕೇ ನಾನು ನಿಮಗೆ ಹೇಳೋಣ, ತಿಳಿಸೋಣ, ನಿಮಗೂ ಪಕ್ಕ ಹಿಂಗೆ ಬರುತ್ತೆ, ಇದಕ್ಕಿಂತ ಚೆನ್ನಾಗೇ ಬರ್ಬೋದು ಅಂತ ಒಂದು ಪ್ರಯತ್ನ ಮಾಡಿರೋದು ಅಷ್ಟೇನೆ ಗೈಸ್. ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡ್ಬೇಕಂತ, ಲೈಕ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ನಿಮ್ಮ RXRV ಸೈನಿಂಗ್ ಆಫ್. ಮಾಡಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದಾನೆ, ಚೂರಿದೆ ಅಂತ ನೋಡಿ. ಇವಾಗ ರಿವ್ಯೂ ಹೇಳ್ಬಿಟ್ಟು ಎಂಡ್ ಮಾಡಿಬಿಡ್ತೀನಿ ಅಷ್ಟೇನೆ, ಇನ್ನು ಜಾಸ್ತಿ ಹೊತ್ತು ಕಾಯಿಸಲ್ಲ ಗೈಸ್. ನೋಡಿ ಮೈನೀಸ್ ಎಲ್ಲ ಹಾಕೊಂಡು, ಸಾಸ್ ಎಲ್ಲ ಹಾಕೊಂಡು ಬ್ಯಾಟಿಂಗ್ ಕೂತ್ಕೊಂಡೆ ಸಕ್ಕತ್ತಾಗಿತ್ತು. ಸರಿ ಗೈಸ್, ಸಿಗೋಣ ಮುಂದಿನ ವ್ಲಾಗಲ್ಲಿ. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ತೀನಿ.